ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾನುವಾರದ ಸಂಚಿಕೆಯಲ್ಲಿ ರುಚಿಕಾ ಸಿಂಗ್ ಅನ್ನುವಂಥ ಒಬ್ಬ ಯುವತಿಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಈಕೆ ನೋಯ್ಡಾದ ಸೆಕ್ಟರ್ 46ನಲ್ಲಿ ಒಂದು ಸಲೂನಲ್ಲಿ ಕೆಲಸ ಮಾಡ್ತಾಯಿದ್ಲು. ಯಾವಾಗ ಆಧಾರ್ ಕಾರ್ಡ್ ಕೇಳಲಾಯಿತೋ ಆವಾಗ ಇದ್ದಕ್ಕಿದ್ದ ಹಾಗೆ ಈಕೆ ನಾಪತ್ತೆ ಆಗಿಬಿಡ್ತಾಳೆ. ಅದಾದಮೇಲೆ ಪ್ರತ್ಯಕ್ಷ ಆಗಿದ್ದೆ ಜಂತರ್ ಮಂತರ್ನಲ್ಲಿ ಅಂತ. ನರೇಂದ್ರ ಮೋದಿಯವರು ಕ್ಷಮಿಸಿಬಿಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಆದಂಥ ವಿದ್ಯಮಾನವನ್ನು ಹೇಳ್ತೀನಿ. ಈ ರುಚಿಕಾ ಇದ್ದಕ್ಕಿದ್ದ ಹಾಗೆ ಗಾಬರಿ ಆಗ್ತಾಳೆ, ತನ್ನ ಮೇಲೆ ಕೇಸ್ ಹಾಕೋದು ಖಚಿತ ಆಗಿಬಿಡುತ್ತೆ, ನಾಪತ್ತೆ ಆಗ್ತಾಳೆ, ಕಣ್ಮರೆ ಆಗ್ತಾಳೆ. ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ. ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳಿಬಿಟ್ರೆ ಅದು ಮುಗಿದೋಯ್ತು, ಅದೇ ವೇದ ವಾಕ್ಯ ಅನ್ನುವಂಥ ಭಾವನೆಯಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾನೇ ಜಗತ್ತು ಅಂತ ತಿಳ್ಕೊಂಡಂಥ ಒಂದು ದೊಡ್ಡ ಸಮುದಾಯ ಈ ಜಗತ್ತಿನಲ್ಲಿ, ಅದು ವಿಶೇಷವಾಗಿ ನಮ್ಮ ದೇಶದಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಬೆಳೀತಾ ಇದೆ. ಸೋಷಿಯಲ್ ಮೀಡಿಯಾಯೇ ಬದುಕಲ್ಲ, ಸೋಷಿಯಲ್ ಮೀಡಿಯಾದಿಂದಲೇ ನಾವು ಬದುಕಲಿಕ್ಕಾಗೋದಿಲ್ಲ. ನಾವು ವಾಸ್ತವಿಕ ಜಗತ್ತನ್ನು ಮರೆತು ಈ ರೀತಿಯ ಜೀವನ ಮಾಡೋದ್ರಿಂದ ನಾವು ದೊಡ್ಡ ಮಟ್ಟದ ಭ್ರಮ ನಿರಸನ ಹೊಂದಬೇಕಾಗತ್ತೆ. ಅದಕ್ಕೆ ಉದಾಹರಣೆ, ಮುಂಬೈನಲ್ಲಿ ಚುನಾವಣೆಯಲ್ಲಿ ನಿಂತು ನೋಟಾಗಿಂತ ಕಡಿಮೆ ಮತಗಳನ್ನು ಪಡೆದಂಥ ಒಬ್ಬ 5 ಮಿಲಿಯನ್ ಫಾಲೋಯರ್ ಇದ್ದಂಥ ಒಬ್ಬ ಕ್ಯಾಂಡಿಡೇಟ್ ಬಗ್ಗೆ ಹೇಳಿದ್ದೆ ನಾನು. ಈ ರುಚಿಕಾ ಸಿಂಗ್ ಹೇಳ್ತಾರೆ, ನನಗೆ ಬರೀ 15 ವರ್ಷ ವಯಸ್ಸಿನವಳ ಮೇಲೆ ಎಲ್ಲರೂ ಸೇರಿ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಮಾರಲ್ ಲಿಂಚಿಂಗ್ ನಡೀತಾ ಇದೆ. ನನ್ನಂಥ ಸಣ್ಣ ವಯಸ್ಸಿನವ್ರಿಗೆ ಈ ರೀತಿಯಾದಂಥ ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈಕೆ ವಿಡಿಯೋ ಮಾಡಿ ಹಾಕಿದ ತಕ್ಷಣ ಆ ಕಡೆಯಿಂದ ಜಿರ್ಲೆ ಪಾರ್ಟಿ ಬರುತ್ತೆ, ಈ ಕಡೆಯಿಂದ ಎಡಚರರು ಬರ್ತಾರೆ. ನೋಡಿ ಎಂಥ ಅಮಾನವೀಯವಾದಂಥ ಜಗತ್ತಿದೆ, ಹೇಗೆ ಆಕೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಹೆದರಿಸುವ ಪ್ರವೃತ್ತಿ ನಡೀತಾ ಇದೆ ದೇಶದಲ್ಲಿ ಅಂತ ಆಕೆಯ ಪರವಾಗಿ ಧ್ವನಿ ಎತ್ತುವಂಥ ಜನ. ಮೋದಿ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದರೆ ಏನು ತಪ್ಪು ಅಂತ ಕೇಳಿದಂಥ ಸೌರವ್ ದಾಸ್, ಮೋದಿಯವ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದ್ರೆ ಏನು ತಪ್ಪು, ಆತೇನು ದೇವ್ರ ಅಂತ ಕೇಳಿದ್ದಾಯಿತು. ಇವನ ಬಗ್ಗೆನೂ ಅಶ್ಲೀಲವಾಗಿ ಮಾತಾಡ್ತೀನಿ, ಈತ ತಡ್ಕೋತಾನ? ಇವ್ರ ಅಪ್ಪನ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ತೀನಿ, ಈತ ಸಹಿಸ್ಲಿಕ್ಕಾಗತ್ತಾ? ನರೇಂದ್ರ ಮೋದಿ ಕೇವಲ ನರೇಂದ್ರ ಮೋದಿ ಅವರಲ್ಲ, ಅವರು ಈ ದೇಶದ 140 ಕೋಟಿ ಜನರ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂಥ ವ್ಯಕ್ತಿ, ಜೊತೆಗೆ ಒಂದು ದೊಡ್ಡದಾದಂಥ ಔರಾವನ್ನು ಜಗತ್ತಿನಲ್ಲಿ ಬೀರಿದಂಥ ವ್ಯಕ್ತಿ, ಈ ದೇಶದ ಪ್ರಧಾನಿ. ಅವ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದರೆ ಏನು ತಪ್ಪು ಅಂತ ಈತ ಕೇಳ್ತಾನೆ. ಈಗ ಆಕೆ ಮೇಲೆ ನಮ್ಮಂಥವ್ರು ಮುಗಿಬಿದ್ದರೆ ಇದು ತಪ್ಪು ಅಂತ ವಾದ ಮಂಡನೆ ಮಾಡುವಂಥ ಒಂದು ದೊಡ್ಡದ ಸಮುದಾಯ. ಏನಾಯಿತು, ಈಕೆ ಒಂದು ವಿಡಿಯೋ ಮಾಡಿ ಬಿಡ್ತಾಳೆ. ವಿಡಿಯೋ ಮಾಡಿ ಬಿಟ್ಟರೆ ಮಜಾ ನೋಡಿ, ತದ್ರೂಪು ಥೇಟ್ ಅದೇ ರೀತಿ ಇರುವಂಥ ಆಕೆ ಸೋದರಿ. ಆಕೆಗೆ 15 ವರ್ಷ ಅಂತ ಕೇಳ್ಕೊತಾರೆ. ಈಕೆಗೆ 25 ವರ್ಷ ದಾಟಿದೆ. ಈಕೆ ವಿಡಿಯೋವನ್ನು ಇನ್ನೊಂದು ಸಲ ನಿಮ್ಗೆ ತೋರಿಸ್ತೇನೆ, ವಿಡಿಯೋ ತೋರಿಸಲ್ಲ, ಆಕೆ ಫೋಟೋ ತೋರಿಸ್ತೀನಿ, ನೋಡಿದ ಮೇಲೆ ನೀವು ನನಗೆ ಹೇಳಿ. ಆಮೇಲೆ ಇದು ನಾವು ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾ ಬೇರೆಯವ್ರಿಗೆ ಹೇಗಿದೆಯೋ ನಮಗೂ ಹಾಗೆ ಇದೆ. ಇದನ್ನು ಚೆಕ್ ಮಾಡಲಾಗಿ ಆಕೆಯ ತದ್ರೂಪ ಇರುವಂಥ ಆಕೆಯ ಸೋದರಿ ನನಗೆ 15 ವರ್ಷ ಅಂತ ಹೇಳಿ ಅಕ್ಕನ ಹೆಸರಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದು ಸಿಕ್ಕಾಕ್ಕೊಂಡ್ಬಿಟ್ರು. ಸಿಕ್ಕಾಕ್ಕೊಂಡು ಆದಮೇಲೆ ಅದ್ರ ಬಗ್ಗೆ ಮಾತೇ ಇಲ್ಲ. ಅಂದರೆ ನಾವು ಅಪಾತ್ರರಿಗೆ ದಾನ ಮಾಡಬಾರದು ಅಂತ ನಮ್ಮ ಸುಭಾಷಿತದಲ್ಲಿ ಹೇಳಲಾಗತ್ತೆ. ದಾನ ಮಾಡ್ತೀವಿ, ಕಂಡವ್ರಿಗೆಲ್ಲ ದಾನ ಮಾಡೋದಲ್ಲ, ಯಾರಿಗೆ ಅಗತ್ಯ ಇದೆಯೋ, ಯಾರು ಯೋಗ್ಯರಿದ್ದಾರೋ ಅವ್ರಿಗೆ ದಾನ ಮಾಡಬೇಕು. ಅದೇ ರೀತಿ ಕ್ಷಮಿಸೋದು ಕೂಡ ಎಲ್ಲರನ್ನೂ ಕ್ಷಮಿಸ್ಲಿಕ್ಕೆ ಆಗಲ್ಲ. ಕ್ಷಮೆಗೆ ಯೋಗ್ಯರಾಗಿರೋರು, ಅರ್ಹರಿರೋರು, ಅಮಾಯಕರು ಅಂಥವ್ರನ್ನ ಕ್ಷಮಿಸೋಣ. ಯಾವುದೋ ಒಂದು ಭಾವೋದ್ವೇಗದಲ್ಲಿ ಏನೋ ಒಂದು ಮಾತಾಡಿದ್ರು, ಕ್ಷಮಿಸೋಣ. ಇದು ಹಂಗಲ್ಲ, ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು, ದುರುದ್ದೇಶಪೂರ್ವಕವಾಗಿ ಮಾಡಿದ್ದು. ಇದರಿಂದ ಭಾಳ ದೊಡ್ಡದಾದ ಅಜೆಂಡಾ ಇದೆ. ಅಜೆಂಡಾದ ಪಾತ್ರಧಾರಿಗಳಾಗಿ ಇವರು ಫೀಲ್ಡಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಲಿಲ್ಲ ಅಂತಂದರೆ, ಅವ್ರನ್ನ ಸರಿಯಾಗಿ ಶಿಕ್ಷಿಸದೆ ಹೋದರೆ ಮುಂದೆ ದೇಶಕ್ಕೆ ಕೂತಿದೆ. ಇದು ನರೇಂದ್ರ ಮೋದಿ ಅವರ ಪ್ರಶ್ನೆ ಅಲ್ಲವೇ ಅಲ್ಲ. ನರೇಂದ್ರ ಮೋದಿ ಅವರು ಕೇವಲ ಇಲ್ಲಿ ನಿಮಿತ್ತ ಮಾತ್ರ. ಹಾಗಾದ್ರೆ ಏನು ಬೇಕಾದರೂ ಅಂದರೆ ಕ್ಷಮಿಸಬಹುದು ಅನ್ನುವಂಥ ಒಂದು ಮನಸ್ಥಿತಿಗೆ ದೇಶವನ್ನು ತೆಗೆದುಕೊಂಡು ಹೋಗಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಈಗ ಇದನ್ನು ಬಳಸಿಕೊಳ್ಳುವ ಒಂದು ಕಡೆ ಆದರೆ, ಇದರ ವಿರುದ್ಧವಾಗಿ ನೀವು ಏನು ಬೇಕಾದ್ರೂ ಮಾಡಿ ಸ್ವಾಮಿ, ನಾವು ಮಾತ್ರ ಈ ರೀತಿ ನರೇಂದ್ರ ಮೋದಿಗೆ ಬೈದವ್ರನ್ನ ಬಿಡಲ್ಲ ಅನ್ನುವಂಥ ಒಂದು ದೊಡ್ಡ ಕಮ್ಯುನಿಟಿ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಈ ರೀತಿಯಾದಂಥ ಜನ್ಜಿ ಅಂತ ಹೇಳ್ಕೊಂಡಂಥ ಒಂದು ಕ್ಷುದ್ರ ಜೀವಿಗಳಿದಾವಲ್ಲ, ಅವ್ರನ್ನ ಕಂಡಲ್ಲಿ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಅದ್ರ ವಿಡಿಯೋನ ಹಾಕ್ಲಿಕ್ಕಾಗಲ್ಲ, ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೈಲೇಷನ್ ಆಗುತ್ತೆ. ಎರಡನೇದು, ಅದನ್ನು ನಾವು ಪ್ರಚೋದಿಸಬಾರದು, ಸಮರ್ಥಿಸಬಾರದು. ಆದರೆ ಜನರಿಗೆ ಆ ಮಟ್ಟಿನ ಥರದ ಜನರ ಮೇಲೆ ಇನ್ನಿಲ್ಲದ ಹಾಗೆ ಕೋಪ ಇದೆ, ಅವ್ರನ್ನ ಬಿಡಬಾರ್ದು ಅನ್ನುವಂಥ ಮನಸ್ಥಿತಿ ಇದೆ. ನೋಡಿ, ಪರ್ಸೆಪ್ಷನ್ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಎರಡಿದೆ. ಒಂದು ಪೊಲಿಟಿಕಲ್ ಟ್ರೂತ್, ಅಂದರೆ ಉಳಿದದ್ದು ನಿಜ ಅಲ್ಲ, ಪೊಲಿಟಿಕಲಿ ಅದು ಸರಿನಾ, ಪೊಲಿಟಿಕಲಿ ರೈಟ್ ಆರ್ ರಾಂಗ್ ಅನ್ನುವಂಥದ್ದು ಒಂದು. ಎರಡನೇದು ಪರ್ಸೆಪ್ಷನ್ ಅಂತ ಒಂದು. ಪರ್ಸೆಪ್ಷನ್ 2 ಕಡೆ ಕೆಲಸ ಮಾಡುತ್ತೆ. ಒಂದು ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡುತ್ತೆ. ಶೇರ್ ಮಾರ್ಕೆಟಲ್ಲಿ ಅಲ್ಲಿ ಯುದ್ಧ ಶುರುವಾಯಿತು ಅಂದ ತಕ್ಷಣ
ಇರಾನ್ ಅಮೆರಿಕಾದಲ್ಲಿ ಯುದ್ಧ ಶುರುವಾಯಿತು, ಇನ್ನು ಗಲ್ಫ್ ದೇಶದ ಮೂಲಕ ಯಾವುದೇ ತೈಲ ಬರೋದಿಲ್ಲ, ರಷ್ಯಾದ ಜೊತೆ ವ್ಯವಹಾರ ಕಷ್ಟ ಅಂದ ತಕ್ಷಣ ಇಲ್ಲಿ ಇದ್ದಕ್ಕಿದ್ದಾಗೆ ತೈಲ ಕಂಪನಿಗಳ ಶೇರ್ಗಳು ಬಿದ್ದೋಗ್ಬಿಡ್ತವೆ. ಒಂದು ನರೇಟಿವ್ ಮೂಲಕ, ಒಂದು ಮನಸ್ಥಿತಿಯ ಮೂಲಕ, ಒಂದು ಪ್ರೊಪಗ್ಯಾಂಡ ಮೂಲಕ ಮಾರ್ಕೆಟನ್ನು ಕೆಡಬಿಡ್ಬೋದು. ಅದೇ ರೀತಿ ಪಾಲಿಟಿಕ್ಸು ಕೂಡ, ಅವ್ನು ಸೋಲ್ತಾನ್ರಿ ಅಂತ ದೊಡ್ಡದಾದಂಥ ನೀವು ಒಂದು ಪ್ರೊಪಗ್ಯಾಂಡ ಶುರು ಮಾಡಿಬಿಟ್ರೆ ಆತ ಗೆಲ್ಲುವಂಥ ಅಭ್ಯರ್ಥಿ ಆದರೂ ಸೋತು ಬಿಡುವ ಸಾಧ್ಯತೆ ಇರುತ್ತೆ. ಯಾಕೆಂತಂದರೆ ಯಾವಾಗಲೂ ಜನ, ಇದು ಸಮೂಹ ಸನ್ನಿ, ಅದನ್ನು ಹಿಂದೆಯೇ ಓಡ್ತಾ ಇದ್ದಾರೆ ಅಂತ ಎಲ್ಲರೂ ಒಂದು 10,000 ಜನ ಓಡ್ತಾ ಇದ್ದಾರೆ ಅಂತ ತಿಳ್ಕೊಡ್ರಿ. ನಿಮಗೆ ಗೊತ್ತಿರಲಾರದೆ ನೀವು ಓಡ್ಲಿಕ್ಕೆ ಶುರು ಮಾಡ್ತೀರಿ. ಯಾಕೆ ಅಂತ ಆಮೇಲೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಇದು ಮನಸ್ಥಿತಿ. ಈಗ ಒಂದು ಕೊಲೆ ಆಗುತ್ತೆ, ಕೊಲೆ ಆದ ಸಮಯದಲ್ಲಿ 15-20 ಜನ ಇರ್ತಾರೆ. 15-20 ಜನರು 15-20 ಜನಕ್ಕೂ ಕೊಲೆ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇರೋದಿಲ್ಲ. ಒಬ್ಬ ಮುಖ್ಯ ಪಾತ್ರಧಾರಿ ಏನಿದ್ದಾನೆ, ಅವನು ಅದನ್ನು ರೂವಾರಿ ಏನಿದ್ದಾನೆ, ಅವನು ಕೊಲೆ ಮಾಡಬೇಕು ಅಂತ ಪ್ಲಾನ್ ಆಗ್ತಾನೆ. ಅವನ ಜೊತೆ 5 ಜನ ಸೇರ್ಕೋತಾರೆ. ಹಿಂದ್ಗಡೆ ಸುಮ್ಮನೆ ಹೋಗ್ತಾರಲ್ಲ ಅವರೆಲ್ಲ ಸಿಕ್ಕಾಕೋತಾರೆ. ಇದು ಇರೋದು ಸಿಸ್ಟಮ್. ಇದು ಈಗೇನಾಗಿದೆ, ಯಾರ್ಯಾರು ಈ ರೀತಿಯಾಗಿ ಗಲಾಟೆ ಮಾಡಿದ್ರು, ಯಾರ್ಯಾರು ಈ ರೀತಿ ಕ್ಷುದ್ರ ಕೆಲಸಗಳನ್ನು ಮಾಡಿದ್ರು, ಅವ್ರನ್ನ ಬಿಟ್ಟು ಬಿಡಬೇಕು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ಬಿಟ್ಬಿಡಕ್ಕಾಗಲಿ. ಯಾರ್ಯಾರು FIR ಹಾಕಲಾಗಿದೆ ಆ FIRಗಳೆಲ್ಲ ಹಾಗೆ ಇರ್ತಾವೆ. FIRಗಳು ಅವ್ರು ಹೇಳಿದ ತಕ್ಷಣ ಮೋದಿ ಅವರು ಹೇಳಿದ್ರು ಅಂತ ಶರಾ ಬರೆದು ರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬೆಳಗಿನ ಸಂಚಿಕೆಯಲ್ಲೂ ಹೇಳಿದೆ ನಾನು. ಅದನ್ನು ಮೀರಿ ಇದನ್ನು ರಾಜಕೀಯವಾಗಿ ಹೇಗೆ ಬಳಸ್ಕೊತಾ ಇದ್ದಾರೆ ಅಂತ ಹೇಳ್ತೀನಿ ನಿಮಗೆ. ಅದಾದ ಮೇಲೆ ರಾಜಕೀಯವಾಗಿ ರಾಹುಲ್ ಗಾಂಧಿ ಹೇಳ್ತಾರೆ ಏನಂತ, ಯಾರು ನರೇಂದ್ರ ಮೋದಿ ಕ್ಷಮಿಸಲಿಕ್ಕೆ, ಅವ್ರೇನು ಕ್ಷಮಿಸೋದು, ಆ್ಯಕ್ಚುಲಿ ಅವ್ರ ದೇಶದ ಕ್ಷಮೆ ಕೇಳಬೇಕು. ಯಾಕೆಂದರೆ ಮಕ್ಕಳ ಮೇಲೆ ದಾಳಿ ಆಗಿದೆ, ಆದ್ದರಿಂದ ನರೇಂದ್ರ ಮೋದಿ ದೇಶದ ಕ್ಷಮೆ ಕೇಳಬೇಕು ಅಂತ ಆತನ ಒಂದು ಅಜೆಂಡಾ. ಎರಡನೇ ಅಜೆಂಡಾ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಅಲ್ಲ ರೀ, ಅಮಿತ್ ಶಾಗೂ ಇದಕ್ಕೆ ಏನ್ರಿ ಸಂಬಂಧ ಇರಲಾರದ ವಿಚಾರ. ಪೊಲೀಸರು ಪ್ರಹಾರ ಮಾಡಿದ್ರು ಅಂತ ಹೇಳಿರಿ. ಪೊಲೀಸರು ಪ್ರಹಾರ ಮಾಡಲಿಕ್ಕೆ ಅವ್ರ ಕೈಗೆ ಲಾಠಿ ಕೊಟ್ಟಿರೋದು, ಅವ್ರಿಗೆ ರಿವಾಲ್ವರ್ ಕೊಟ್ಟಿರೋದು, ಅವ್ರ ಕೈಯಲ್ಲಿ ಗನ್ ಕೊಟ್ಟಿರೋದು, ಎಲ್ಲ ಕೊಟ್ಟಿರೋದು. ಮಾಡಿದ್ದು ಸರಿನಾ ತಪ್ಪ, ಮಾಡಿದ ತಪ್ಪಾಗಿದ್ರೆ ಕರ್ತವ್ಯಚ್ಯುತಿಯಾಗಿ ಆತ ಸಸ್ಪೆಂಡ್ ಆಗ್ತಾರೆ. ಅದು ಬಿಟ್ಟರೆ ಅಮಿತ್ ಶಾಗೂ ಅದಕ್ಕೂ ಸಂಬಂಧ ಇಲ್ಲ. ಎರಡನೇದು, ಅಮಿತ್ ಶಾ ಸಂಸತ್ತಿಗೆ ಬರ್ತಾ ಇಲ್ಲ ಅಂತ ಹೋರಾಟ ಮಾಡಿದರು. ಅಮಿತ್ ಶಾ ಸಂಸತ್ತಿಗೆ ಬರ್ತಾ ಇಲ್ಲಪ್ಪ, ಅವರು ಅಲ್ಲಿ ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಕಮಿಟಿದು ಸೆಕ್ಯೂರಿಟಿ CCS ಮೀಟಿಂಗ್ ನಡೀತಾ ಇದೆ. ರಾತ್ರಿ 12 ಗಂಟೆವರೆಗೂ 6 ಮೀಟಿಂಗ್ ತೊಗೊಂಡ್ರು ಅವರು. ಅವತ್ತಿನ ದಿವಸ ರಾತ್ರಿ 12:30 ಹೊರಗಡೆ ಬಂದರು. ನಾ ಕಣ್ಣಾರೆ ನೋಡಿದ್ದೀನಿ ಲೈವಲ್ಲಿ. ಆಯಿತಾ, ಇವರು ಸಂಸತ್ತಿನ ಒಳಗಡೆ ಇದ್ದಾರಾ? ಈಗ ಯಾರು ಸಂಸತ್ತಿಗೆ ನರೇಂದ್ರ ಮೋದಿ ಅಮಿತ್ ಶಾ ಬರಲಿ ಅಂತ ಹೇಳ್ತಾರೋ, ಇವ್ರು ಯಾರು ಸಂಸತ್ತಿನ ಒಳಗಡೆ ಇದ್ರಾ ಹೇಳಿ ನೀವು. ಅವ್ರಿಗೆ ಬಿಲ್ ಪಾಸ್ ಆಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಅಂಥವರು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಬರಲಿ. ರಾಹುಲ್ ಗಾಂಧಿದು ಒಂದು ಸ್ಟ್ರಾಟಜಿ ಶುರುವಾಗಿದೆ. ಏನು, ಒಂದು ತನ್ನನ್ನು ತಾನು ಈ ಜನಜಿ ಜೊತೆ ಗುರ್ಸ್ಕೋಬೇಕು ಅನ್ನುವಂಥ ಹಪಹಪಿ ಶುರುವಾಗಿದೆ. ನಂಬರ್ 1, ಆತನಿಗಿರುವಂಥ ದುವಿಧ ಏನು, ಸಂದಿಗ್ಧತೆ ಏನಪ್ಪ, ಈಗ ದ್ವಂದ್ವ ಏನಂದರೆ, ನಾನು ನೇರವಾಗಿ ಅವ್ರನ್ನ ಸಮರ್ಥಿಸಿಕೊಳ್ಳ ಅಥವಾ ಪ್ರತ್ಯೇಕವಾಗಿ ನಾನು ಜನಜಿ ಹೋರಾಟದಲ್ಲಿ ಇಳಿಲ್ಲ ಅನ್ನುವಂಥ ಆಲೋಚನೆಯಲ್ಲಿದ್ದಾನೆ. ಅದಕ್ಕೆ ಕಾರಣ ಇದೆ. ಕಾರಣ ಏನು, ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ದೊಡ್ಡ ಸಮಸ್ಯೆ ಶುರುವಾಗಿದೆ. ಏನಂದರೆ, ಇನ್ನು ಮುಂದೆ ಪಶ್ಚಿಮ ಬಂಗಾಳವನ್ನೇ ಗೆದ್ದಂಥ ನರೇಂದ್ರ ಮೋದಿ ಅಮಿತ್ ಶಾ ಅವರು ನಮ್ಮ ಯಾರನ್ನೂ ಬಿಡೋದಿಲ್ಲ, ನಮ್ಮ ಕತೆ ಮುಗೀತು, ರಾಜಕೀಯವಾಗಿ ನಾವು ಚುನಾವಣೆಯ ಮೂಲಕ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಮಮತಾ ಬೇಗಂ ಅವರ ಅತಿ ದೊಡ್ಡದಾದಂಥ ಕಾಕಸ್ ಇರುವಂಥ, ಒಂದು ದೊಡ್ಡದಾದಂಥ ಮೋಡಸ್ ಆಪರಂಡಿ ಇದ್ದು ಕೋಟಿಗಟ್ಟಲೆ ಓಟ್ಗಳನ್ನ ಇಟ್ಕೊಂಡಂಥ ಒಂದು ದೊಡ್ಡ ನೆಟ್ವರ್ಕನ್ನು ಬಿಲ್ಡ್ ಮಾಡಿದಂಥ ಕಳೆದ 15 ವರ್ಷಗಳಲ್ಲಿ ಅಂಥ ಭ್ರಮಾಸೌಧವನ್ನೇ ಕೆಡವಿದ್ದಾರೆ ಅಂತಂದರೆ, ಧರಾಶಾಹಿಗೊಳಿಸಿದ್ದಾರೆ ಅಂದರೆ, ಇನ್ನು ನಾವು ಯಾವ ಗಿಡದ ತಪ್ಪು ಅನ್ನುವಂಥ ಭಯ, ಆತಂಕ ರಾಜಕಾರಣಿಗಳನ್ನು ಕಾಡ್ತಾ ಇದೆ. ಅವ್ರು ಹೇಗಾದರೂ ಮಾಡಿ ಈಗ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಸರ್ಕಾರವನ್ನು ಕೆಡಬೇಕು. ಅವರು 1 ಪಾಯಿಂಟ್ ಅಜೆಂಡಾ. ಅದಕ್ಕೆ ಮೊನ್ನೆ ಮಾಡಿದ ಕೆಲಸ ಏನು, ಇದಕ್ಕಿದ್ದಾಗ ರಾಮನ ವೇಷವನ್ನು ಹಾಕ್ಕೊಂಡು ಕರ್ಕೊಂಬಂದೆಲ್ಲ ಯಾವ ರೀತಿ ಬ್ಯಾಕ್ ಫೈರ್ ಆಯಿತು ಅಂತಂದರೆ, ಸಾಧು ವೇಷದಲ್ಲಿ ಕರ್ಕೊಂಬಂದಕ್ಕೆ ಇಡೀ ದೇಶಾದ್ಯಂತ ಅವ್ರನ್ನ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡಿದ್ದಾರೆ. ನಿಮಗೂ ಇದಕ್ಕೇನು ಸಂಬಂಧ, ನೀವ್ಯಾಕೆ ಸಾಧುನ ವೇಷದಲ್ಲಿ ಬಂದ್ರಿ, ಸಾಧುಗಳ ಬಗ್ಗೆ ನಮಗೆ ಗೌರವ ಇದೆ, ನೀವು ಸಾಧುನ ಜೊತೆ ಬಂದಂಗೆ ಮಾಡಿ ಕಲ್ಲಲ್ಲಿ ಹೊಡಿಸಿದ್ರಿ, ಜನ ಬಂದು ಪಟ ಹೊಡಿಲಿಕ್ಕೆ ಶುರು ಮಾಡಿ, ಸಂಸತ್ ಸದಸ್ಯರು ನೀವು ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾ ಇದ್ರಿ, ಈ ರೀತಿಯಾದಂಥ ನರೇಟಿವ್ ಶುರುವಾಗಿದೆ. ಕೇಸ್ಗಳನ್ನ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ. ದೇಶಾದ್ಯಂತ ಈಗ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಈ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ. ಮೊನ್ನೆ ಹೇಳಿದ್ದೆ ನಾನು, ಸಂಸತ್ ಎದುರುಗಡೆ ನಡೆದಂಥ ಈ ಕಪಟ ನಾಟಕದ ಬಗ್ಗೆ ಹೇಳಿದೆ ನಾನು. ಬೀದಿ ನಾಟಕ ಮಾಡ್ತಾ ಇದ್ದಾರೆ, ಭಾಳ ಅಸಹ್ಯವಾಗಿ ನಡ್ಕೋತಾ ಇದ್ದಾರೆ, ರಾಹುಲ್ ಗಾಂಧಿ ಬಂದು ದಕ್ಷಿಣ ಹಾಕಿದಂಗೆ ಮಾಡೋದು, ಆಮೇಲೆ ಹೊಡೆಯೋದು, ಈ ರೀತಿಯಾದಂಥದ್ದು ನಡೀತಾ ಇದೆ. ಭಾಳ ದೊಡ್ಡದಾದಂಥ ತೀರಾ ನಿಕೃಷ್ಟ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ. ಅದು ನನಗಾದಂಥ ಭಾವ ಇಡೀ ದೇಶದಲ್ಲಿರುವಂಥ ಎಲ್ಲ ಶ್ರದ್ಧಾಳುಗಳಿಗಾಗಿದೆ. ಅವರೆಲ್ಲ ಕಡೆ ಕೇಸ್ ಹಾಕ್ತಾ ಇದ್ದಾರೆ. ಈ ಮಧ್ಯೆ ಅಖಿಲೇಶ್ ಯಾದವ್ ನಿನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾನೆ.
ಅವನು ಎರಡೇ ಬರೋದು ಅವನಿಗೆ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. AC PC ಅಂತ. ಒಂದು AC-ನಲ್ಲಿ ಮಲ್ಕೋತಾನೆ ಇವನು, ಎರಡನೇ PC ಅಂದರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಬೆಳಗ್ಗೆ ಹೇಳೋದು 11ವರೆಗೆ. ಸನ್ಮಾನ್ಯ ಶ್ರೀ ಅಖಿಲೇಶ್ ಯಾದವ್ ಅವರು ಲಕ್ನೋನಲ್ಲಿ ಎದ್ದು ಕೂಡಲೇ ಸ್ನಾನ ಮಾಡಿ ತಿಂಡಿ ತಿಂದು ಫಸ್ಟ್ ಬರದೆ ಅವ್ರ ಮನೆ ಎದುರುಗಡೆ ಇರೋ ಕಚೇರಿಗೆ. ಅಲ್ಲಿ ಎಲ್ಲ ಒಂದೇ ಮಾಗದರ ಎದುರುಗಡೆ ಕೂತಿರ್ತಾರೆ, ಪತ್ರಿಕೆಯವರು ಕೂತಿರ್ತಾರೆ. ಅವ್ರ ಎದುರಿಗೆ ಒಂದಷ್ಟು ಬೈದು ಅಲ್ಲಿಗೆ ಮುಗೀತು. ಮತ್ತೆ ಮಧ್ಯಾಹ್ನ ಮಲ್ಕೊಳ್ಳೋದು, ಸಂಜೆ ಪಾರ್ಟಿಗೆ ಹೋಗೋದು. ಇದು ಇವರ ನಿತ್ಯ ಕರ್ಮ. ಒಂದು ಕರ್ಮನೇ ಅಂತಲೇ ಹೇಳ್ಬೇಕು ಅದಕ್ಕೆ. ಯಾವಾಗ ಇದು ಬ್ಯಾಕ್ ಫೈರ್ ಆಯಿತು, ಯಾಕಂದರೆ ಇದನ್ನು ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿದ್ದು, ಈ ರೀತಿಯ ಕಪಟ ನಾಟಕವನ್ನು ಪ್ಲ್ಯಾನ್ ಮಾಡಿದ್ದು ಆತನ ಹೆಂಡತಿ ಡಿಂಪಲ್ ಯಾದವ್. ಅದರಲ್ಲಿ ಉಳಿದವರು ಭಾಗಿಯಾದರು. ಅವಧೇಶ್ ಪ್ರಸಾದ್ ಬಂದು ನಿಂತಿದ್ದ, ಅಯೋಧ್ಯೆಯ ಸಂಸದ. ಆತ ಸ್ವತಃ ಪಕ್ಕಕ್ಕೆ ಬಂದಿಲ್ತಾನೆ. ಅವನು ಹೆಂಗಿದಾನೆ ನೋಡಿ. ಉಳಿದವರೆಲ್ಲ ಬಂದು ದಕ್ಷಿಣ ಹಾಕ್ತಾರೆ, ರಾಹುಲ್ ಗಾಂಧಿ ಎಲ್ಲ. ನಿನ್ನೆ ಆತ ಏನು ಮಾಡ್ತಾನೆ, ಯಾವಾಗ ಇದು ಬ್ಯಾಕ್ ಫೈರ್ ಆಯಿತು ಅಂತ ಗೊತ್ತಾಯಿತು, ನಾನು ಹಿಂದೂ ಧರ್ಮದ ಪರವಾಗಿದ್ದೀನಿ, ನಾನು ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನ ಭಕ್ತ, ನಾನು ಹನುಮಂತನ ಭಕ್ತ, ನಾನು ಸೀತಾಮಾತೆಯ ಭಕ್ತ ಅಂಥೇಳಿ 1.5 ಲಕ್ಷನೋ 1 ಲಕ್ಷನೋ ತಲಾ ಡೊನೇಷನ್ ಕೊಡುವ ನಾಟಕವನ್ನು ಆಡ್ತಾನೆ ಇವನು. ಅಂದರೆ ಇವರಿಗೆ ಒಂದು ಕಡೆ ಭಯ ಶುರುವಾಗಿದೆ. ಹಿಂದುತ್ವದ ವಿರುದ್ಧವಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಸಲ್ಮಾನರು ಓಲೈಸಲಿಕ್ಕಾಗಲ್ಲ. ಈ ಒಂದು ಅಯೋಮಯ ಸ್ಥಿತಿಯಲ್ಲಿ. ಎರಡನೇದು ಸಂಸತ್ ಅಧಿವೇಶನ. ನಾನು ನಿಮ್ಮ ಸಂಸತ್ ಅಧಿವೇಶನ ಶುರು ಆಗೋಕ್ಕಿಂತ ಮುಂಚೆ ಜುಲೈ 20ರ ಹಿಂದಿನ ದಿವಸ ರಾತ್ರಿ ಒಂದು ವಿಡಿಯೋ ಹಾಕಿದ್ದೆ, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಅದರಲ್ಲಿ ಈ ಅಜೆಂಡಾದಲ್ಲಿರುವಂಥ 7 ವಿಷಯಗಳು ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ. ಆಶ್ಚರ್ಯಕರ ರೀತಿಯಲ್ಲಿ ಇದರಲ್ಲಿ ಡಿಲಿಮಿಟೇಷನ್ ಬಿಲ್ ಬರಲ್ಲ, ವಿಮನ್ ರಿಸರ್ವೇಷನ್ ಬಿಲ್ ಬರಲ್ಲ ಅಂತೆಲ್ಲ ಹೇಳಿದ್ವಿ ನಾವು. ಅದರ ಪ್ರಕಾರ ಅಜೆಂಡಾದಲ್ಲಿ ಇರಲಿಲ್ಲ. ಈಗ ನಡೀತಾ ಇರೋ ವಿದ್ಯಮಾನವನ್ನು ನೋಡಿದರೆ ಈ ಎರಡೂ ಬಿಲ್ ಪಾಸ್ ಮಾಡಿಸ್ಬೇಕು ಅಂತ ಶತಾಯುಗತಾಯ ಅಮಿತ್ ಶಾ ಅವರು ಕಳೆದ 3 ದಿವಸದಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸೋಮವಾರ, ಇವತ್ತು ಅಧಿವೇಶನ ಶುರುವಾಗುತ್ತೆ. ಈ 1 ವಾರದಲ್ಲಿ ನಡೆಯುವ ಬೆಳವಣಿಗೆಯ ಮೇಲೆ ಈ ದೇಶದ ದಿಕ್ಸೂಚಿ ತಯಾರಾಗುತ್ತೆ. ಮುಂದಿನ ದಿನಗಳು ಹೇಗಿರ್ತವೆ ಅಂತ ಗೊತ್ತಾಗ್ತದೆ. ಹೆಂಗೆ ಅಂತ ಹೇಳ್ತೇನೆ. ಮೊದಲನೇದಾಗಿ ಡಿಲಿಮಿಟೇಷನ್ ಬಿಲ್ಲನ್ನು ಇಟ್ಟರು ಅಂತ ತಿಳ್ಕೊಳ್ಳಿ. ಸ್ವಾಭಾವಿಕವಾಗಿ ಲೋಕಸಭಾ ಸದಸ್ಯರೇಂದರೆ 543 ಇದ್ದದ್ದು, ಅದರ 50% ಎಕ್ಸ್ಟ್ರಾ ಅಂದರೆ ಅರೌಂಡ್ 800. ನಾನು ಇಲ್ಲಿ ಲೆಕ್ಕ ಹಾಕಿಲ್ಲ, ನೀವು ಲೆಕ್ಕ ಹಾಕಿರಿ. ಒಂದು 800 ಜನ ಆಗ್ತಾರೆ. ತಮ್ಮ ಸಂಪೂರ್ಣ ಹತೋಟಿ ಹೊರಟು ಹೋಗ್ಬಿಡುತ್ತೆ ಅಂತ ರಾಹುಲ್ ಗಾಂಧಿಗೆ, ಅಖಿಲೇಶ್ ಯಾದವ್ಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ. ಏಕೆಂದರೆ ದೇಶದಲ್ಲಿ 22 ರಾಜ್ಯಗಳಲ್ಲಿ BJP ಮತ್ತು NDA ಸರ್ಕಾರ ಇರುವಾಗ ಅವರ ಮುಂದೆ ಹೆಚ್ಚು ಸಂಸದರಾದ ಸಂದರ್ಭದಲ್ಲಿ ಗೆಲುವಿನ ಸಾಧ್ಯತೆ ಅವರಿಗೆ ಜಾಸ್ತಿ ಇದೆ ಅನ್ನುವಂಥ ಅನುಮಾನ ಇವರು ಕಾಡ್ತಾ ಇದೆ. ಎರಡನೇದು ರಾಜ್ಯಸಭಾ ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡ್ತಾ ಇಲ್ಲ. ಈಗ 2:1 ರೇಷೋದಲ್ಲಿ ರಾಜ್ಯಸಭಾ ಸದಸ್ಯರು 2:1 ಅನ್ನೋ ಅನುಪಾತದಲ್ಲಿ, ಅವಾಗ 3:1ಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ತೀರಾ ಕಮ್ಮಿ, ಈ ಗೆದ್ದವರ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಚುನಾವಣಾ ರಾಜಕೀಯದ ಮೂಲಕ ಮತ್ತೆ ನೀವು ಗೆಲ್ಲಬೇಕು. ಚುನಾವಣಾ ರಾಜಕೀಯದ ಮೂಲಕ ಗೆಲ್ಲಕ್ಕೆ ಆಗೋದಿಲ್ಲ ಅನ್ನುವಂಥ ಸತ್ಯ ಇವರಿಗೆಲ್ಲ ಗೊತ್ತಾಗೋಗಿದೆ. ಆರ್ಟಿಕಲ್ 370 ರದ್ದಾದಾಗಲೂ ಇಷ್ಟು ತಬ್ಬಿಬ್ಬುಗೊಂಡಿರಲಿಲ್ಲ, ಇವರು ಹತಾಶೆಯಾಗಿರಲಿಲ್ಲ. ಯಾವಾಗ ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಬಂತೋ, ಯಾವಾಗ ಅಲ್ಲಿಯೇ ಧರಾಶಾಹಿಗೊಳಿಸಿದರು ಮಮತಾ ಬೇಗಮ್ಮನ ಕೇವಲ ಸೋಲಿಸುವುದು ಮಾತ್ರ ಅಲ್ಲ, ಅದಾದ ಮೇಲೆ ನಡೆದ ವಿದ್ಯಮಾನಗಳಿದ್ದಾವಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅದು ಧೃತಿಗೆಡಿಸಿದೆ ಇವ್ರನ್ನೆಲ್ಲರನ್ನು. ಮಮತಾ ಬೇಗಂ ಅಕ್ಷರಶಃ ಅಬ್ಬೆಪಾರಿಯಾಗಿದ್ದಾರೆ. ನಾ ಆ ಶಬ್ದ ಬಳಸಬಾರ್ದು, ಆಗಿರೋದು ನಿಜ. ಬೀದಿ ಪಾಲಾಗಿದ್ದಾರೆ. ಅವರಿಂದ 15 ಜನ ಹೋಗ್ತಾ ಇಲ್ಲ. ಯಾರು 15 ವರ್ಷಗಳ ಕಾಲ ನಿರಂತರವಾಗಿ ಆ ರೀತಿಯ ನಿರಂಕುಶ ಪ್ರಭುತ್ವವನ್ನು ಮೆರೆದಿದ್ರು, ಲಾ ಆಫ್ ದ ಲ್ಯಾಂಡ್ ಅನ್ನೋದನ್ನು ಮರ್ತು ಹೋಗಿದ್ರು, ಅಂಥವ್ರನ್ನ ಆ ಸ್ಥಿತಿಗೆ ಅಲ್ಲಿಯ ಜನ ತಂದಿದ್ದಾರೆ ಅಂದರೆ ಸ್ವಾಭಾವಿಕವಾದ ಕೇವಲ ಚುನಾವಣೆಯ ಗೆಲುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ಲಿ ಆ ರೀತಿಯಾದ ಜಾಗೃತಿ ಉಂಟಾಗಿದೆ. ಅಲ್ಲಿ ನೋಡಿ, ಇಷ್ಟೆಲ್ಲ ಗಲಾಟೆ ಆಯಿತು. ಗಲಾಟೆ ಆದ ತಕ್ಷಣ ದೇಶದ ಯಾವ ರಾಜ್ಯಗಳಲ್ಲಿಯೂ ಕೂಡ ಹಿಂದುತ್ವದ ದೊಡ್ಡದಾದ ಶೋಭಾಯಾತ್ರೆ ಆಗಲಿಲ್ಲ. ಜಂತರ್ ಮಂತರದ ಅಂಥ ದೊಡ್ಡ ಅಪಸವ್ಯ ಆದ ಮೇಲೆ ಅದಕ್ಕೆ ಪ್ರತಿರೋಧವಾಗಿ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ರ್ಯಾಲಿ ಆಯಿತು. ಲಕ್ಷಗಟ್ಟಲೆ ಜನ ಸೇರಿದ್ರು ಅದರಲ್ಲಿ. ನೀವು ಅಲ್ಲಿ ಮಾಡಿದರೆ ನಾವು ನಮ್ಮ ಶಕ್ತಿಯನ್ನು ಇಲ್ಲಿ ತೋರಿಸ್ತೀವಿ ಅಂತ ಪಶ್ಚಿಮ ಬಂಗಾಳ ಜನ ಮಾಡಿದ್ರು. ಯಾವುದೋ ರಾಜಕೀಯ ರ್ಯಾಲಿ ಅಲ್ಲ ಅದು. ಅದ್ರ ಮುಂದೆ ಯಾರು ಸುವೇಂದು ಅಧಿಕಾರಿ ನಿಂತಿರಲಿಲ್ಲ. ಅಂದರೆ ಜನರಲ್ಲಿ ಆ ಮಟ್ಟಿನ ಅವೇರ್ನೆಸ್ ಉಂಟಾಗಿದೆ. ಈಗ ನೀವು ಆಲ್ ಆಫ್ ಎ ಸಡನ್ ಅದು ಬದಲಿ ಮಾಡಿಬಿಡ್ತೀಯ ಅನ್ನುವ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ದಾರಿ ಏನು ಅಂದರೆ ಇದನ್ನೇ ಜಂತರ್ ಮಂತರ್ನ ಹೇಳ್ಕೊಂಡು ಹೇಗಾದರೂ ಮಾಡಿ ಇನ್ನಷ್ಟು ಇದನ್ನು ಹೇಳೋದು, ಇಡೀ ದೇಶದ ಯುವಕರು ಮತ್ತೆ ಬರೋ ಥರ ಮಾಡಿ ಹೊಡೆದಾಟ ಮಾಡಬೇಕು ಅನ್ನೋದು. ಇದ್ರ ಮಧ್ಯೆ ನಿನ್ನೆ ಒಂದು ಬೆಳವಣಿಗೆ ಆಯಿತು. ಭಾನುವಾರ ದಿವಸ ನೀವು ಇದಕ್ಕಿದ್ದ ಹಾಗೆ ರೀಲನ್ನು ತಳ್ಳಿದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ 2.0 ಜಂತರ್ ಮಂತರ್ 2.0 ಬಿಗನ್ ಅಂತ ಬರುತ್ತೆ. ಲಕ್ಷಗಟ್ಟಲೆ ಜನ ಇದ್ದಾರೆ, ಯಾರೋ ಕಿರ್ಚಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಲೈವ್ ಅಂತ ತೋರಿಸ್ತಾರೆ. ಸುಳ್ಳು ರೀಲ್ಗಳನ್ನು ನಿನ್ನೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಜನರನ್ನು ದಿಕ್ಕು ತಪ್ಪಿಸುವ, ಭ್ರಮಾಧೀನರನ್ನಾಗಿಸುವ, ಈ ದೇಶವನ್ನು ಅಸ್ಥಿರಗೊಳಿಸುವ, ಗೃಹ ಯುದ್ಧಕ್ಕೆ ನಾಂದಿ ಹಾಡುವ ಕೆಲಸವನ್ನು ಇವರೆಲ್ಲ ಮಾಡ್ತಾ ಇರೋದು.
ನೋಡಿದರೆ ಒಂದು ನಿಜ ಅಲ್ಲ. ಯಾಕೆಂದರೆ ಹಿಂದಿನ ದಿವಸ ರಾತ್ರಿಯವರೆಗೂ ನಾನು ನಿರಂತರವಾಗಿ 1 ಗಂಟೆವರೆಗೂ ಅಪ್ಡೇಟ್ ಆಗ್ತಾ ಇದ್ದೆ. ಯಾಕೆಂದರೆ ಬೆಳಗ್ಗೆ ಭಾನುವಾರದ ಹರಟೆ ಮಾಡಬೇಕು ನಾನು. ಹಾಗೆ ಅಪ್ಡೇಟ್ ಆಗ್ತಾ ಇದ್ದಂಥ ವ್ಯಕ್ತಿಯ ಕಣ್ಣಿಗೆ ಬೀಳಲಾರದೆ ಬೆಳಗ್ಗೆ ಜಂತರ್ ಮಂತರ್ನಲ್ಲಿ ಜನ ಹೇಗೆ ನೆರೀತಾರೆ? ಸಾಧ್ಯವೇ ಇಲ್ಲ. ಆದರೆ ನೋಡಿದರೆ ಜಂತರ್ ಮಂತರ್ ನೋಡಿ ಜನ ಹೇಗೆ ಬರ್ತಾ ಇದ್ದಾರೆ ಅಂತ ಒಬ್ಬ ಮಾತಾಡ್ತಾ ಇದ್ದಾನೆ, ಇನ್ನೊಬ್ಬ ಹೇಳ್ತಾನೆ ನೋಡಿ ಸ್ಟೇಜ್ ಮೇಲೆ ಜನ ನಿಂತಿದ್ದಾರೆ ಅಂತ ಹೇಳ್ತಾನೆ, ಇನ್ನೊಂದು ಕಡೆ 2.0 ವಿ ವಿಲ್ ಸ್ಟಾರ್ಟ್ ದಿ ಪ್ರೊಸೆಷನ್ ಅಂತ ಒಬ್ಬ ಹೇಳ್ತಾನೆ, ಮೈ ವಾಪಸ್ ಆಗೋ ಭಯ ಅಂತ ಮತ್ತೊಬ್ಬ ತೋರಿಸ್ತಾನೆ. ಹೆಂಗೆ ಸಾಧ್ಯ ಇದು? ಅಂದರೆ ಈ ರೀತಿಯಾದಂಥ ಮತ್ತೆ ದಿಲ್ಲಿಯಲ್ಲಿ ಬರ್ತಾ ಇದ್ದಾರೆ ಜನ, ನೀವು ಬನ್ನಿ ಅಂತ ಕರೆಯುವ ಒಂದು ಒಳಹುನ್ನಾರ ನಡೀತಾ ಇತ್ತು. ಅಂದರೆ ಕ್ಷಣ ಕ್ಷಣಕ್ಕೂ ಈ ದೇಶವನ್ನು ಆಶ್ಚರ್ಯಗೊಳಿಸುವ ಶಕ್ತಿಗಳು ಕೆಲಸ ಮಾಡ್ತಾನೆ ಇದ್ದಾವೆ, ತಾಂಡವವಾಡ್ತಾನೆ ಇದ್ದಾವೆ. ಆದರೆ ಸರ್ಕಾರದ ಧೋರಣೆ ಬೇರೆ ಇದೆ ಅನ್ನೋದು ಈ ಕಾಲಘಟ್ಟದಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು. ನಡೀತಾ ಇರುವ 6 ಸಭೆಗಳಿದಾವಲ್ಲ, ಭಾನುವಾರ ಸಂಜೆವರೆಗೂ ನಡೀತಲ್ಲ ಸಭೆಗಳು, ಅಜಿತ್ ಡೋವಾಲ್ ಅವ್ರ ನೇರವಾಗಿ ಅಮಿತ್ ಶಾ ಅವ್ರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಅಂತ ಮಾಹಿತಿ ಬಂತೀಗ. ನೇರವಾದಂಥ ಅಮಿತ್ ಶಾ ಕೈಗೆ ಟಾರ್ಗೆಟ್ ಕೊಟ್ಬಿಟ್ರೆ, ಡೆಡ್ಲೈನ್ ಕೊಟ್ಟರೆ ಮಾಡಿ ತೋರಿಸ್ತಾರೆ ಅವರು. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ, ಈಗ ಅದು ಚರ್ಚೆ ಬೇಡ. ಒಂದು ಸಲ ಎಡವಟ್ಟಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಪದೇ ಪದೇ ಎಡವಟ್ಟಾಗತ್ತೆ ಅಂತ ಅಂದ್ಕೊಂಡಿರುವಂಥ ಆ ಭ್ರಮಾಧೀನರಿದ್ದಾರಲ್ಲ, ಅವರ ನಿಜವಾದ ಛದ್ಮವೇಷ ಕಳಚಿ ಬಿದ್ದಿದೆ. ಜೊತೆಗೆ ಈ ವಾರದ ಸಂಸತ್ ಅಧಿವೇಶನ ಇದೆಯಲ್ಲ, ಇವತ್ತು ಶುರುವಾಗಿದೆ ಅಲ್ಲ, ನೋಡಿದ್ರಿ ಏನು ನಡೀತಾ ಇದೆ ಅಂತ. ಅದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ. ಇದೆಯಲ್ಲ, ಇದು ದಿಕ್ಸೂಚಿ ಆಗಲಿದೆ. ಏನಾಗುತ್ತೆ ಕಾದ್ ನೋಡೋಣ. ಮತ್ತೆ ನಾಳೆ ಬೆಳಗ್ಗೆ ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.